ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ರಾಗಿ ಸರಿ. ಇದು 9 ತಿಂಗಳಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಕೊಡ್ಬೋದಾದಂಥ ಫುಡ್ ರೆಸಿಪಿ ಆಗಿರುತ್ತೆ. ಎಲ್ಲ ರೀತಿಯ ಕಬ್ಬಿಣಾಂಶ ಪೌಷ್ಟಿಕತೆ ಹೊಂದಿರುವಂತಹ ಒಂದು ಒಳ್ಳೆ ರೀತಿಯ ಫುಡ್ ಆಗಿದೆ. ಹೊರಗಡೆಯಿಂದ ಸರ್ಲಾಕ್ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ರಾಗಿ ಸರಿ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಕೊಡ್ಬೋದು. 3-4 ತಿಂಗಳುಗಳ ಕಾಲ ಸ್ಟೋರ್ ಮಾಡಿಟ್ಕೊಬೋದು. ನಿಮ್ಮ ಮಗುವಿಗೆ ಅತ್ಯುತ್ತಮ ಆಹಾರ ಕೂಡ ಇದು. ಹೇಗೆ ರಾಗಿ ಸರಿ ಮಾಡೋ ವಿಧಾನ ಹೇಳ್ಕೊಡ್ತೇನೆ ಬನ್ನಿ. ಮೊದಲಿಗೆ ನಾನಿಲ್ಲಿ ನೀರು ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ರಾಗಿನ ತೊಗೊಂಡಿದ್ದೀನಿ. ಅಂದರೆ ಒಂದು 300-400 ಗ್ರಾಮ್ ರಾಗಿನ ತೊಗೊಂಡಿದ್ದೀನಿ. ರಾಗಿ ಯಾವುದಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಮೊಳಕೆ ಬರೋ ಥರ ರಾಗಿನ ತೊಗೊಬೇಕು. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಗೋಧಿ ಕಾಳುಗಳು, ಅರ್ಧ ಗ್ಲಾಸ್ ಹೆಸರು ಕಾಳುಗಳು, ಅರ್ಧ ಗ್ಲಾಸ್ ಕಡಲೆಕಾಳು ಹಾಗೂ ಅದೇ ಗ್ಲಾಸ್ದಲ್ಲಿ 1/4 ಗ್ಲಾಸ್ ಹುರುಳಿಕಾಳುಗಳು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳ್ಕೊಬೇಕು. ರಾಗಿನಲ್ಲಿ ಹೊಟ್ಟು ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಒಂದು 5-6 ಸಲ ಚೆನ್ನಾಗಿ ತೊಳ್ಕೊಂಡು ಒಂದು ತೆಳುವಾದ ಕಾಟನ್ ಬಟ್ಟೆನಲ್ಲಿ ಮೊಳಕೆ ಕಟ್ಟಬೇಕು. 8 ಗಂಟೆಗಳ ಕಾಲ ಮೊಳಕೆ ಕಟ್ಟಬೇಕಾಗುತ್ತೆ. ಫಸ್ಟು 8 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ಆನಂತರ ಮೊಳಕೆ ಕಟ್ಟಬೇಕು. ನೆಕ್ಸ್ಟ್ ನಾವು ಇನ್ನೊಂದು ಪಾತ್ರೆಗೆ ರಾಗಿ ತಗೊಂಡಿರೋ ಗ್ಲಾಸ್ನಲ್ಲೇ 1 ಗ್ಲಾಸ್ ಅಕ್ಕಿನ ತೊಗೊಬೇಕು. ಕೆಂಪಕ್ಕಿ ಬೇಕಾದರೂ ಸೇರಿಸ್ಕೊಬಹುದು. ನಾನಿಲ್ಲಿ ಒಂದು ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಮೈಸೂರು ಬೇಳೆ, ಅರ್ಧ ಬೌಲ್ ಆಗುವಷ್ಟು ತೊಗರಿಬೇಳೆ, ಹಾಗೂ ಹೆಸರು ಬೇಳೆ. ಮತ್ತೊಂದು ಕಡೆ ನಾನಿಲ್ಲಿ ನವಣೆ, ಸೇಮೆ, ಬಾರ್ಲಿ, ಜೋಳ ಹಾಗೂ ಉದ್ದಿನ ಕಾಳುಗಳನ್ನ ತೊಗೊಂಡಿದ್ದೀನಿ. ಮಿಲೆಟ್ಸ್ಗಳು ನಮಗೆ ಎಷ್ಟು ಬೇಕಾದರೂ ಮಿಲೆಟ್ಸ್ ಹಾಕೊಬೋದು ನಾವು. ನಾನಿಲ್ಲಿ 5 ಥರದ ಮಿಲೆಟ್ಸ್ ಹಾಕ್ಕೊಂಡಿದ್ದೀನಿ. ಎಲ್ಲ 50-50 ಗ್ರಾಮ್ ಹಾಕ್ಕೊಂಡಿದ್ದೀನಿ. ನವಣೆ, ಸೇಮೆ, ಬಾರ್ಲಿ, ಜೋಳ ಹಾಗೂ ಉದ್ದಿನ ಕಾಳು ಸೇರಿಸ್ಕೊಂಡಿದ್ದೀನಿ. ಬಾರ್ಲಿ ಹಾಕೋದ್ರಿಂದ ದೇಹಕ್ಕೆ ತಂಪು ಕೂಡ, ಮತ್ತು ಮಿಲೆಟ್ಸು ಮಕ್ಕಳಿಗೆ ತುಂಬ ಒಳ್ಳೆಯದು ಕೂಡ, ಅದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಇವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕೂಡ 3-4 ಸಲ ಚೆನ್ನಾಗಿ ತೊಳಿಬೇಕು. ಧೂಳೆಲ್ಲ ಚೆನ್ನಾಗಿ ಹೋಗೋ ತನಕ ಚೆನ್ನಾಗಿ ತೊಳೆದು ಒಂದು ತೆಳುವಾಗಿರೋ ಬಟ್ಟೆ ಮೇಲೆ ಹಾರಾಕಬೇಕು. ಯಾವುದಾದ್ರೂ ಕಾಟನ್ ಬಟ್ಟೆನಲ್ಲಿ ಹಾರಾಕಿದ್ರೆ ಸಾಕು. ಮೊದಲಿಗೆ ನಾವಿಲ್ಲಿ ಮನೆ ಒಳಗಡೆನೇ ನೆರಳಲ್ಲಿ ಹಾರಾಕಬೇಕು. ಫಸ್ಟು ನೀರೆಲ್ಲ ಆರ್ಕೊಂಡ ನಂತರ ನಾವು ಇದನ್ನು ಬಿಸಿಲಿಗೆ ಹಾಕಬೇಕು. ನೋಡಿ, ನಾನಿಲ್ಲಿ ಮೊದಲು ನೆರಳಲ್ಲಿ ಚೆನ್ನಾಗಿ ಒಣಗಿದೆ, ಆನಂತರ ನಾನಿಲ್ಲಿ ಬಿಸಿಲಿಗೆ ಹಾಕಿದ್ದೀನಿ. ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸ್ಕೊಬೇಕು. ನೋಡಿ, ನಾನಿಲ್ಲಿ ಚೆನ್ನಾಗಿ ಬಿಸಿಲಲ್ಲಿ ಎಲ್ಲನೂ ಒಣಗಿಸ್ಕೊಂಡಿದ್ದೀನಿ. ಎಲ್ಲ ಕಟಿ ಥರ ಸೌಂಡ್ ಬರೋದು ತನಕ ಒಣಗಿಸ್ಕೊಬೇಕು. ಚೆನ್ನಾಗಿ ಒಣಗಿದೆ. ಇದೆಲ್ಲ ಒಣಗಿದ್ರೆ 3-4 ತಿಂಗಳು ಸ್ಟೋರ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ನಂತರ 8 ಗಂಟೆಗಳ ಕಾಲ ಒಂದು ಬಟ್ಟೆನಲ್ಲಿ ಮೊಳಕೆ ಕಟ್ಟಿದ್ದೀನಿ. ನಾನಿಲ್ಲಿ ಸಣ್ಣ ಮೊಳಕೆ ಬಂದಿದೆ, ಸಾಕು. ಇಷ್ಟು ಬಂದರೆ, ತುಂಬ ದೊಡ್ಡದಾಗಿ ಮೊಳಕೆ ಬರೋದೆಲ್ಲ ಬೇಡ. ಮಕ್ಕಳಿಗೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಸೊ ಈಗೆಲ್ಲ ಚೆನ್ನಾಗಿ ಸಣ್ಣ ಮೊಳಕೆ ಬಂದಿದೆ. ಇಷ್ಟು ಬಂದರೆ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ. ನಾನು ಇದನ್ನು 8 ಗಂಟೆಗಳ ಕಾಲ ನೆನೆಸಿಟ್ಟು ಆನಂತರ ಮತ್ತೆ 8 ಗಂಟೆಗಳ ಕಾಲ ಮೊಳಕೆ ಕಟ್ಟಿದ್ದೀನಿ. ಇದನ್ನು ಕೂಡ ಮನೆ ಒಳಗಡೆ ಮೊದಲು ಸ್ವಲ್ಪ ಒಣಗ ಹಾಕಿ ಆಮೇಲೆ ಬಿಸಿಲಿಗೆ ಹಾಕಬೇಕು. ನೋಡಿ, ಇದು ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಎಲ್ಲ ಬಿಸಿಲಲ್ಲಿ ಕೂಡ ಒಣಗಿಸಿದ್ದೀನಿ. ಎಲ್ಲ ಒಣಗಿದೆ ಇದು ಚೆನ್ನಾಗಿ. ಕಡಲೆಕಾಳು ಸ್ವಲ್ಪ ಲೇಟ್ ಒಣಗೋದು, ಸೊ ಜಾಸ್ತಿನೇ ಒಣಗಿಸ್ಕೊಳ್ಳಿ ಬಿಸಿಲಲ್ಲಿ. ಎರಡೂ ಕೂಡ ಚೆನ್ನಾಗಿ ಸಪ್ರೇಟಾಗಿ ಒಣಗಿಸ್ಕೊಂಡಿದ್ದೀನಿ. ಒಣಗಿಸ್ಕೊಂಡ ನಂತರ ನಾವಿಲ್ಲಿ ಈಗ ಒಂದೊಂದಾಗಿ ಹುರ್ಕೊಳ್ಳೋಣ ಬನ್ನಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು ಬಾಣಲಿನ ಇಟ್ಕೊಂಡು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪನೇ ಹುರ್ಕೊಂಡ್ರೆ ಸಾಕು. ಒಂದೇ ಸಲ ಹಾಕ್ಕೊಂಡ್ರೆ ಎಲ್ಲ ನೀಟಾಗೆಲ್ಲ ಹುರ್ಕೊಳ್ಳೋಕ್ಕಾಗಲ್ಲ, ಬಿಸಿ ಆಗಲ್ಲ. ಸೊ ನಾನಿಲ್ಲಿ 5 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ, ಸ್ವಲ್ಪನೇ ಹಾಕ್ಕೊಂಡು. ಈಗ ಅಕ್ಕಿ ಬೇಳೆ ಕಾಳುಗಳಿದೆಯಲ್ಲ, ಅದನ್ನು ಕೂಡ ಹುರ್ಕೊಬೇಕು. ಇದನ್ನು 3 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು, ಯಾಕೆಂದರೆ ಬಿಸಿಲಲ್ಲೇ ಚೆನ್ನಾಗಿ ಒಣಗಿದೆ ಇದು. ಸೊ 3 ನಿಮಿಷಗಳ ಕಾಲ ಸರಿ ಬೆಚ್ಚಗೆ ಮಾಡ್ಕೊತೀನಿ. ಏನಾದರೂ ನೀರಿನ ಅಂಶ, ತೇವಾಂಶ ಇದ್ದರೆ ಹೋಗಲಿ ಅಂತ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಜಾಸ್ತಿ ಹುರಿಬಾರ್ದು, ಸೀದೋಗಿಬಿಡುತ್ತೆ.
ಇನ್ನೊಂದು ಕಡೆ ನಾನಿಲ್ಲಿ ಸೀಮೆ ಅಕ್ಕಿ ಅರ್ಧ ಕಪ್ 20 ಬಾದಾಮಿ ತೊಗೊಂಡಿದ್ದೀನಿ, 20 ಪಿಸ್ತಾ ತೊಗೊಂಡಿದ್ದೀನಿ, ಹಾಗೆ 20 ಗೋಡಂಬಿ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ ಹಾಗೂ ಸೂರ್ಯಕಾಂತಿ ಬೀಜ, ಕೊಕೊಮಿಲನ್ ಬೀಜ ಹಾಗೂ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ. 3 ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೊಬೇಕು, ಒಂದೊಂದಾಗಿ ಹುರ್ಕೊಳ್ಳೋಣ. ನಂತರ ನಾನಿಲ್ಲಿ ಮಸಾಲೆ ಆಗಿ 2 ಸ್ಪೂನ್ ಜೀರಿಗೆ, 2 ಏಲಕ್ಕಿ, 1 ಚಮಚ ಮೆಣಸು ಹಾಗೂ 5 ಲವಂಗ, 1 ಇಂಚು ಚಕ್ಕೆ, 3 ಇಂಚು ಬಜೆ ತೊಗೊಂಡಿದ್ದೀನಿ. ಬಜೆ ತುಂಬ ಒಳ್ಳೆಯದು ಮಕ್ಕಳಿಗೆ. ಹಾಗೂ 1.5 ಆಗುವಷ್ಟು ಜಾಯಿಕಾಯಿ ತೊಗೊಂಡಿದ್ದೀನಿ. ಇದು ಕೂಡ ಮೂಳೆಗೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಇವು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನಂತರ ನಾವಿಲ್ಲಿ ಸೀಮೆ ಅಕ್ಕಿ, ಪಿಸ್ತಾ, ಬಾದಾಮ್, ಯಾವ್ಯಾವ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಿ ಅದನ್ನೆಲ್ಲ ಹುರ್ಕೊಳ್ಳೋಣ. ಕಡಲೆ ಬೀಜನೂ ಕೂಡ 1-2 ನಿಮಿಷಗಳ ಕಾಲ ಹುರ್ಕೊಬೇಕು. ಬಾದಾಮ್ ಹಾಗೂ ಗೋಡಂಬಿನೂ ಕೂಡ ಹುರ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಮಸಾಲೆ ಐಟಮ್ನ 1 ನಿಮಿಷಗಳ ಕಾಲ ಹಾಗೆ ಬಿಸಿ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಗೂ 20 ಗ್ರಾಮ್ ಆಗುವಷ್ಟು ಮಖಾನ ತೊಗೊಂಡಿದ್ದೀನಿ. ಮಖಾನ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು. ಎಲ್ಲನೂ ಕೂಡ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದು ದೊಡ್ಡ ಅಗಲವಾದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬಿಸಿ ಆರಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮೆಷಿನ್ಗೆ ಕೊಟ್ಟು ಪುಡಿ ಮಾಡಿಸ್ಕೊಬೇಕು. 9 ತಿಂಗಳು ಮಕ್ಕಳಿಂದ 3 ವರ್ಷದೊಳಗಿನ ಮಕ್ಕಳ ತನಕ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹೊರಗಡೆಯಿಂದ ಸರ್ಲ್ಯಾಕ್ ಅದು ಇದು ತಂದು ತಿನ್ನಿಸೋದ್ರಿಂದ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರಲ್ಲ, ಅವು ಬೆಳವಣಿಗೆ ಕೂಡ ನೀಟಾಗಿ ಆಗಲ್ಲ. ಇದನ್ನು ಮನೆಯಲ್ಲೇ ಮಾಡಿ ನಾವು ಪೌಡರ್ ಮಾಡಿಟ್ಕೊಳ್ಳೋದ್ರಿಂದ 3-4 ತಿಂಗಳು ಹೊರಗಡೆ ಸ್ಟೋರ್ ಮಾಡ್ಕೊಬೋದು. ಚೆನ್ನಾಗಿ ಬಿಸಿಲಾಗಿ ಒಣಗಿಸಿ ಮಿಷಿನಲ್ಲಿ ಪುಡಿ ಮಾಡಿಸಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ 3-4 ತಿಂಗಳುಗಳ ಕಾಲ ಹಾಳಾಗೋದಿಲ್ಲ. ನೋಡಿ, ನಾನಿಲ್ಲಿ ಪುಡಿ ಮಾಡಿಸಿ ತಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನುಣ್ಣಗೆ. ಬೆಳಗ್ಗೆ ಆದರೂ ಅಥವಾ ರಾತ್ರಿ ಆದರೂ ಕೊಡ್ಬೋದು ಮಕ್ಕಳಿಗೆ. ಇದನ್ನು ಒಂದು ಫುಡ್ ಥರ. ನೋಡಿ, ನಾನಿಲ್ಲಿ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಬೆಳವಣಿಗೆ ಕೂಡ ಚೆನ್ನಾಗಿ ಆಗ್ತವೆ ಮಕ್ಕಳು. ಮನೆಯಲ್ಲೇ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. 1-2 ದಿನ ಕಷ್ಟ ಆಗ್ಬೋದು, ಬಟ್ 3-4 ತಿಂಗಳು ನಮಗೆ ಯಾವ ತಲೆನೋವು ಇರಲ್ಲ ಮಕ್ಕಳಿಗೆ ಫುಡ್ಡಿಂದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.